ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಆಫೀಸಿಂದ ರಿಟರ್ನ್ ಹೋಗಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಯಿತು. ಏನು ಅಂದರೆ ಒಂದು 40+ ಇದೆ ಅವ್ನಿಗೆ ಏಜು. ಅವ್ನು ಬಂದು ಟ್ರಾಫಿಕಲ್ಲಿ ಅಮೌಂಟ್ ಕೇಳ್ತಿದ್ದ ಎಲ್ರಿಗೂ. ನನಗೆ ಅಮೌಂಟ್ ಕೊಡಿ, ನಾನು ಸ್ವಲ್ಪ ಊರಿಗೆ ಹೋಗಬೇಕು, ನನಗೆ ಇಲ್ಲಿ ಕರ್ಕೊಂಡು ಬಂದು ಕೆಲಸ ಅಂತ ಕರ್ಕೊಂಡ್ಬಂದು ಬಿಟ್ಟೋಗಿದ್ದಾರೆ ಅಂತ ಹೇಳ್ತಿದ್ದ ಎಲ್ರಿಗೂ. ನಾನು ಅಕ್ಕಪಕ್ಕ ನಿಂತವ್ರಿಗೆ ಎಲ್ಲರಿಗೂ ಹೇಳ್ತಾ ಇದ್ದ. ನಾನೇನು ಅಂದ್ಕೊಂಡೆ, ಓಕೆ ನಾನೇನೋ ಒಂದು 50 ಕೊಟ್ಟರೆ ಓಕೆ ಅವ್ನು ಹೋಗ್ಬಿಡ್ತಾನೆ ಅಂತ ಹೇಳಿ ಒಂದು 50 ರೂಪೀಸ್ ಕೊಡೋಕ್ಕೆ ಟ್ರೈ ಮಾಡಿದೆ. ಬಟ್ ಅವನೇನು ಹೇಳ್ದ, ಅಣ್ಣ ನನಗೆ ಯಾರು ಕೊಡ್ತಿಲ್ಲ ದುಡ್ಡು, 250 ಕೊಟ್ಬಿಡಿ ಅಣ್ಣ ಪ್ಲೀಸ್ ಅಣ್ಣ, ನಾನು ಊರಿಗೆ ಹೋಗ್ಬಿಡ್ತೀನಿ, 250 ಕೊಡಿ ಅಂತ ಹೇಳ್ದ. ಅವ್ನು ಕನ್ನಡ ತಮಿಳ್ ಎರಡೂ ಮಿಕ್ಸ್ ಮಾಡಿ ಮಾತಾಡ್ತಿದ್ದಾನೆ. 250 ಕೊಟ್ಬಿಡಿ, ನಾನು ಊರಿಗೆ ಹೋಗ್ತೀನಿ ಅಂತ ಹೇಳ್ದ. ಸರಿ ಅಂತ ಹೇಳಿ 250 ಆಗಲ್ಲ 200 ಕೊಡ್ತೀನಿ, ನಾನು 200 ಕೊಡ್ತೀನಿ, ಅದಾದಮೇಲೆ ನೀನು ಏನಾದರೂ ಇದು ಮಾಡ್ಕೋ ಅಂತ ಹೇಳಿದೆ. ಸರಿ ಅಂತ ಹೇಳಿ, ಬಟ್ ನನ್ನ ಹತ್ರ ಕ್ಯಾಶ್ ಇರಲಿಲ್ಲ, ಫೋನ್ಪೇನಲ್ಲಿ ಇದೆ ಅಂತ ಹೇಳಿದರೆ ಅವ್ನಿಗೆ ಏನು ಹೇಳ್ದ, ಸರಿ ನಾನು ಇಲ್ಲಿದ್ದಾರೆ ಬನ್ನಿ ಅಂತೇಳಿ ಪಾನಿಪುರಿ ಅವನ ಹತ್ರ ಕರ್ಕೊಂಡೋದ. ಪಾನಿಪುರಿ ಅಂಗಡಿ ಅವನ ಹತ್ರ ಕರ್ಕೊಂಡೋದ್ರೆ ಅವನೇನು ಹೇಳ್ದ, ಇಲ್ಲ ನನ್ನ ಹತ್ರ ಕ್ಯಾಶ್ ಇಲ್ಲ, ನಾನು ಕೊಡೋಲ್ಲ ಅಂತ ಹೇಳ್ದ. ಅವನು ಕ್ಯಾಶ್ ಇತ್ತು ಆದ್ರೂ ಕೊಡೋಲ್ಲ ಅಂತ ಹೇಳ್ದ. ಅದಾದಮೇಲೆ ಪಾಪ ಈ ಪಾನಿಪುರಿ ತಿನ್ನೋಕೆ ಬಂದಿದ್ದಾರೆ ಪಾಪ, ನ್ಯೂ ಮ್ಯಾರಿಡ್ ಅವರೆಲ್ಲ, ಇಬ್ಬರು ಕಪಲ್ಸು. ಅದರಲ್ಲಿ ಅವನು ಅಣ್ಣ ಇದ್ಕೊಂಡು ಏನು ಹೇಳಿದ್ರು, ಸರಿ ಬ್ರೋ ನನಗೆ ಮಾಡಿ ನಾನೇ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಅದು ಹೇಳಿದ್ಮೇಲೆ ನಾನು 200 ಮಾಡ್ತಿದ್ದೆ ಫೋನ್ಪೇನ. 200 ಮಾಡ್ತಿರ್ಬೇಕಾದ್ರೆ ಅವನೇನು ಹೇಳ್ದ, ಅಣ್ಣ 300 ಮಾಡ್ಬಿಡಿ ಅಣ್ಣ, ಏನಕ್ಕೆ ಅಣ್ಣ ಪ್ಲೀಸ್ ಅಣ್ಣ 300 ಮಾಡಿ ಅಣ್ಣ, ನಾನು ಊರಿಗೆ ಹೋಗ್ಬಿಡ್ತೀನಿ ಅಂತ ಹೇಳಿದ್ದಕ್ಕೆ ಅವ್ರೇನು ಹೇಳಿದ್ರು, ಸೊ ಯು ಆರ್ ನಾಟ್ ಗಿವಿಂಗ್ ಅ ಮನಿ, ಆರ್ ಯು ಹೆಲ್ಪಿಂಗ್ ಹಿಮ್ ಅಂತ ಕೇಳಿದ್ರು ನನಗೆ ಇಂಗ್ಲೀಷಲ್ಲಿ. ನಾನು ಅದಕ್ಕೆ ಹೌದು ಹೇಳಿದೆ, ಹೌದು ನಾನು ಅವನಿಗೆ ಏನೋ ಊರಿಗೆ ಹೋಗೋಕ್ಕೆ ಅಮೌಂಟ್ ಇಲ್ವಂತೆ, ಅದಕ್ಕೇ ಕೊಡ್ತಾಯಿದ್ದೀನಿ ದುಡ್ಡನ್ನ, ಬಟ್ ಅವ್ನು 300 ಕೇಳ್ತಿದ್ದಾನೆ ಅಂತ ಹೇಳಿದೆ. ಅದಕ್ಕೆ ಪಾಪ ಅವರು ಕೂಡ ನೋಡಿ ಎಷ್ಟು ಒಳ್ಳೆಯವರಿದ್ದಾರೆ. ಅವ್ರೇನು ಹೇಳಿದ್ರು, ಸರಿ 100 ಹಂಗಿದ್ರೆ ನಾವು ಕೊಡ್ತೀವಿ ಬಿಡಿ, 200 ನೀವು ಕೊಡಿ, 100 ನಾವು ಕೊಡ್ತೀವಿ, ಸರಿ ಹೋಗುತ್ತೆ ಅಂತೇಳಿ ಅವ್ರ ಹತ್ರ ಕ್ಯಾಶ್ ಇರೋದನ್ನು 300 ಕೊಟ್ಟು ನಾನು 200 ಅವ್ರಿಗೆ ಪೇ ಮಾಡಿದೆ. ಅದಾದಮೇಲೆ ಸರಿ ಅಂತ ಹೇಳಿ ಅಲ್ಲಿಗೆ ಮುಗೀತಾ, ನಾನು ನನ್ನ ಪಾಡಿಗೆ ನಾನು ಬಂದುಬಿಟ್ಟೆ ರಿಟರ್ನು. ಸ್ವಲ್ಪ ಟ್ರಾಫಿಕ್ ಇರುತ್ತಂತ ನಾನು ಮತ್ತೆ ರಿಟರ್ನ್ ಟರ್ನ್ ಮಾಡ್ಕೊಂಡು ಮತ್ತೆ ಹೋದೆ. ಸರ್ವಿಸ್ ರೋಡಲ್ಲಿ ಬಂದಿದ್ನಲ್ಲ, ಆ ಸರ್ವಿಸ್ ರೋಡ್ ಬೇಡ ಅಂತೇಳಿ ಟರ್ನ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಹೋದೆ. ರಿಟರ್ನ್ ಹೋದ್ಮೇಲೆ ನೋಡ್ತಿದ್ದೀನಿ ಸೇಮ್ ಸ್ಪಾಟ್, ಮತ್ತೆ ಬೇರೆಯವ್ರಿಗೆ ಕೇಳ್ತಿದ್ದಾನೆ ಅಮೌಂಟ್. ಅವನು ಬೇರೆಯವ್ರಿಗೆ ಕೇಳ್ತಿದ್ದಾನೆ. ಅವ್ನಿಗೆ ಹೋಗಿ ನಾನು ಕೇಳಿದೆ, ಏನಕ್ಕೆ ಅಮೌಂಟ್ ಕೇಳ್ತಿದ್ದೀಯಾ, ಕೊಟ್ಟಿದ್ದೀವಲ್ಲ ಅವಾಗಲೇ, ಹೋಗ್ಬೇಕಲ್ಲ ಊರಿಗೆ ಅಂತ. ಅದಕ್ಕೆ ಅವ್ನು ಹೇಳಿದ್ದು, ಇಲ್ಲ ಅಣ್ಣ ಹೋಗ್ತಿದ್ದೀನಿ, ಅಡ್ರೆಸ್ ಕೇಳ್ತಿದ್ದೀನಿ ಅವ್ರಿಗೆ, ದುಡ್ಡು ಕೇಳ್ತಿಲ್ಲ ಅಂತ ಹೇಳ್ದ. ಪಾಪ ಅವ್ರು ನೋಡಿದರೆ IT ಎಂಪ್ಲಾಯೀಸ್ ಇಬ್ಬರು ಹುಡುಗಿಯರು, ಅವರು 100 ಅವರು 100 ಕ್ಯಾಶ್ ಹಿಡ್ಕೊಂಡು ಅಂಕಲ್ ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ ಅವನಿಗೆ. ಮತ್ತು ನಾನು ಹೇಳಿದೆ, ಕೊಡೋಕೆ ಹೋಗ್ಬೇಡಿ ಸರ್, ನಾನು ಅವಾಗಲೇ ಕೊಟ್ಟಿದ್ದೀನಿ, 200 ನಾನು ಕೊಟ್ಟಿದ್ದೀನಿ, 100 ಬೇರೆಯವ್ರ ಹತ್ರ ಕೊಡಿಸಿದ್ದೀನಿ, ಮತ್ತು ಇವ್ನು ದುಡ್ಡು ಕೇಳ್ತಿದ್ದಾನೆ ಇವನು ಅಷ್ಟೇ, ಸುಮ್ಮನೆ ಊರಿಗೆ ಹೋಗ್ಬೇಕು ಅದು ಇದು ಅಂತ ನಾಟಕ ಮಾಡ್ತಾನೆ ಅಂತ ಹೇಳಿದ್ದಕ್ಕೆ ಅವರು 200 ಕೊಡಲಿಲ್ಲ, ಅವ್ರು ಇಟ್ಕೊಂಡು ಹೋಗ್ಬಿಟ್ರು ಅಷ್ಟೇ. ಅಲ್ಲ ನೋಡಿ, ಇಂಥ ನನ್ನ ಮಕ್ಕಳಿಗೆ ನಾಚಿಕೆ ಮಾನ ಮರ್ಯಾದೆ ಇರ್ತಾರೆ. ಪಾಪ ನಾಳೆ ಯಾರಾದರೂ ಅವರು ತುಂಬ ಕಷ್ಟದಲ್ಲಿದ್ದವರೇ ನನಗೇನಾದರೂ ಬಂದು ಕೇಳಿದರೆ ಮೇ ಬಿ ನಾನು ಅವ್ರಿಗೆ ದುಡ್ಡು ಕೊಡಲ್ಲ. ಈ ಥರ ಚೂತ್ಯ ಮಾಡ್ಕೊಂಡಿದ್ರೆ ಅವನು ದುಡ್ಡು ಕೊಡ್ತಾನೆ. ಅಷ್ಟಾದ್ರೂ ನಾನು ಹೇಳಿದ್ದೀನಿ ಅವನಿಗೆ, ಮತ್ತೆ ನೀನು ಎಣ್ಣೆ ಗಿಣ್ಣೆ ಹೊಡ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಚೆನ್ನಾಗಿರಲ್ಲ ಅಂತ. ಇಲ್ಲ ಅಣ್ಣ ಅಂತ ಹೇಳಿ ಅವನು ಬಡ್ಡಿ ಮಗ ನನಗೆ ಮೋಸ ಮಾಡ್ದವನು. ನೋಡಿ, ಫೈನಲಿ ಏನು ಹೇಳೋದು ಅಂದರೆ, ಈ ಥರ ತುಂಬ ಮೋಸ ಮಾಡೋರು ಇರ್ತಾರೆ, ಯಾರನ್ನೂ ನಂಬೋಕೆ ಹೋಗಬೇಡಿ ಅಷ್ಟೇ.